ರಾಜ್ಯ ಬಿಜೆಪಿಯಲ್ಲಿ ಯತ್ನಾಳ್ ಮತ್ತು ವಿಜಯೇಂದ್ರ ನಡುವಿನ ಸಮರ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಗೋಚರಿಸ್ತಾನೆಯಿಲ್ಲ. ಮತ್ತೆ ಯತ್ನಾಳ್ ವಿರುದ್ಧ ವಿಜಯೇಂದ್ರ ಬಣ ಏನಿದೆ ಅದು ಸಿಡಿದೆದ್ದಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಬಿವೈ ವಿಜಯೇಂದ್ರ ಅವರ ಬಣ ಕಿಡಿಕಾರ್ತಾ ಇದೆ. ದಾವಣಗೆರೆಯಲ್ಲಿ ಬಿವೈ ವಿಜಯೇಂದ್ರ ಟೀಮ್ ಶಕ್ತಿ ಪ್ರದರ್ಶನಕ್ಕೆ ಅಂತ ಸಜ್ಜಾಗ್ತಾ ಇದೆ. ರೇಣುಕಾಚಾರ್ಯ ನೇತೃತ್ವದಲ್ಲಿ 7ನೇ ಬಾರಿಗೆ ಸಭೆ ನಡೆಸೋದಕ್ಕೆ ಅಂತ ಮುಂದಾಗ್ತಿದೆ. ಸಭೆಯಲ್ಲಿ ಯತ್ನಾಳ್ ವಿರುದ್ಧ ಮತ್ತೆ ದೂರು ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಾಗುತ್ತೆ. ಯತ್ನಾಳ್ ಅವರ ವಿರುದ್ಧ ಹೈಕಮಾಂಡ್ ನಾಯಕರಿಗೆ ದೂರು ಕೊಡುವ ಬಗ್ಗೆ ಚರ್ಚೆ ಮಾಡಲಾಗುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ವರಿಷ್ಠರಿಗೆ ದೂರು ದಾಖಲಿಸೋದಕ್ಕೆ ಅಂತ ಬಿವೈ ವಿಜಯೇಂದ್ರ ಟೀಮ್ ಚಿಂತನೆ ನಡೆಸಿದೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿಯ ಶಿಸ್ತು ಸಮಿತಿ ಮುಂದೆ ಹಾಜರಾಗಿದ್ದರು. ರಾಜ್ಯದಲ್ಲಿ ಅವರ ಹೇಳಿಕೆಗಳು, ಅದೇ ರೀತಿಯಾಗಿ ರಾಜ್ಯ ಬಿಜೆಪಿಯಲ್ಲಿನ ಬಣ ಬಡಿದಾಟಕ್ಕೆ ಸಂಬಂಧಪಟ್ಟಂತೆ ಶಿಸ್ತು ಸಮಿತಿ ಯತ್ನಾಳ್ಗೆ ಸಾಕಷ್ಟು ಚಾಟಿ ಕೂಡ ಬೀಸಿತ್ತು. ಆದರೆ ಇದಾದ ನಂತರವೂ ಕೂಡ ಯತ್ನಾಳ್ ರಾಜ್ಯಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲೂ ಮತ್ತೆ ಕಿಡಿಕಾರೋದಕ್ಕೆ ಅಂತ ಮುಂದಾಗಿದ್ದರು. ಬಿವೈ ವಿಜಯೇಂದ್ರ, BS ಯಡಿಯೂರಪ್ಪ ವಿರುದ್ಧ ನಿರಂತರವಾಗಿ ಆಕ್ರೋಶ ಹೊರಹಾಕ್ತಲೇ ಇದ್ದಾರೆ. ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಅಂತ ಎಷ್ಟೇ ಹೈಕಮಾಂಡ್ ಪ್ರಯತ್ನ ಮಾಡಿದರೂ ಕೂಡ ಸಾಧ್ಯವಾಗಲಿಲ್ಲ. ಮತ್ತೊಂದೆಡೆ ಈಗ ಬಿವೈ ವಿಜಯೇಂದ್ರ ಬಣ ಯತ್ನಾಳ್ ಅವರಿಗೆ ಕಡಿವಾಣ ಹಾಕೋದಕ್ಕೆ ಅಂತ ಮತ್ತೆ ಶಕ್ತಿ ಪ್ರದರ್ಶನಕ್ಕೆ ಅಂತ ಮುಂದಾಗ್ತಾ ಇದೆ. ದಾವಣಗೆರೆಯಲ್ಲಿ ಬಿವೈ ವಿಜಯೇಂದ್ರ ಟೀಮ್ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಮುಂದಾಗ್ತಾ ಇದೆ. ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ 7ನೇ ಬಾರಿಗೆ ಸಭೆ ನಡೆಸೋದಕ್ಕೆ ಅಂತ ಬಿವೈ ವಿಜಯೇಂದ್ರ ಬಣ ತಯಾರಿ ಮಾಡಿಕೊಳ್ತಾ ಇದೆ. ಸಭೆಯಲ್ಲಿ ಯತ್ನಾಳ್ ಅವರ ವಿರುದ್ಧ ಮತ್ತೆ ದೂರು ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಯುತ್ತೆ. ಹೈಕಮಾಂಡ್ ನಾಯಕರೇ ಇದಕ್ಕೆ ಕಡಿವಾಣ ಹಾಕಬೇಕು, ಹೈಕಮಾಂಡ್ ನಾಯಕರ ಗಮನಕ್ಕೆ ಇದನ್ನು ಮತ್ತೊಮ್ಮೆ ತರಬೇಕು ಅಂತ ಇದೀಗ ಮತ್ತೆ ರೇವಣ್ಣ ಅವರ ಬಣ ಮುಂದಾಗ್ತಾ ಇರುವಂಥದ್ದು. ಆದರೆ ಇದಕ್ಕೆ ಹೈಕಮಾಂಡ್ ನಾಯಕರು ಕಡಿವಾಣ ಹಾಕೋದಕ್ಕೆ ಮುಂದಾಗ್ತಾರಾ, ಯಶಸ್ವಿ ಆಗ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಕೇಶ್, ಮತ್ತೆ ಬಿವೈ ವಿಜಯೇಂದ್ರ ಅವರ ಟೀಮ್ ಸಭೆ ನಡೆಸ್ತಾನೇ ಇದೆ, ಹೈಕಮಾಂಡ್ ನಾಯಕರ ಗಮನಕ್ಕೆ ತರ್ತಾನೇ ಇದ್ದಾರೆ. ಆದರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಈಗ ಮತ್ತೊಮ್ಮೆ ಸಭೆ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಏನೆಲ್ಲ ವಿಚಾರಗಳು ಚರ್ಚೆ ಆಗಬಹುದು, ಈಗಲಾದರೂ ಯತ್ನಾಳ್ ಅವರಿಗೆ ಕಡಿವಾಣ ಹಾಕುವಲ್ಲಿ ಯಶಸ್ವಿ ಆಗತ್ತಾ ಅಂತ? ಸಂತೋಷ್, ವಿಜಯೇಂದ್ರ ಅವರ ಬಣದ ಸದಸ್ಯರುಗಳು ಈಗ ದಾವಣಗೆರೆಯಲ್ಲಿ ಮತ್ತೊಂದು ಸಭೆಯನ್ನ ಮಾಡಿದ್ದಾರೆ. ಪ್ರಮುಖವಾಗಿ ಈ ಸಭೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದಂತಹ ಬಳಿಕ ಮೊದಲ ವರ್ಷದ ಯಶಸ್ವಿ ಆಡಳಿತವನ್ನ ಒಟ್ಟಾರೆಯಾಗಿ ಪರಿಗಣಿಸಿ ಅವರ ಸಾಧಕತೆಯ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸುವುದಕ್ಕೆ ಸಭೆ ಸೇರಿದ್ದೇವೆ ಅನ್ನುವಂಥ ಮಾತನ್ನ ಅವರು ನಿನ್ನೆಯ ಸಭೆಯಲ್ಲಿ ಹೇಳ್ಕೊಂಡಿದ್ದಾರೆ. ಮೇಲ್ನೋಟಕ್ಕೆ ಇದು ಒಂದು ಗೆಲುವಿನ ಸಭೆಯಾಗಿ ಪರಿಣಮಿಸುವುದಕ್ಕೆ ಆಂತರಿಕ ಪ್ರಯತ್ನವನ್ನ ಅಥವಾ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಕ್ಕೆ ನಡೀತಿರುವಂತಹ ತಮ್ಮ ವೈಯಕ್ತಿಕ ತಂಡದ ಸಭೆ ಅಂತಾನೆ ಹೇಳ್ಕೊಂಡಿದ್ದಾರೆ. ಆದ್ರೆ ಇವೆಲ್ಲವನ್ನ ಮೀರಿ ನೋಡಿದ್ರೆ ಈಗಾಗಲೇ ಯತ್ನಾಳ್ ಅವರ ವಿಚಾರದಲ್ಲಿ ಹೈಕಮಾಂಡ್ ನಾಯಕರ ಸೂಚನೆ ಬಂದ್ರೂ ಕೂಡ ಅವರ ವಿಚಾರಗಳು ಮತ್ತು ಅವರ ತಂಡದಲ್ಲಿ ಕೆಲವೊಂದಷ್ಟು ತೆರೆಮರೆಯ ಪ್ರಯತ್ನಗಳು, ಪಕ್ಷದ ವಿರೋಧಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಒಂದಷ್ಟು ಕಾರ್ಯಗಳನ್ನ ನಡೆಸುವುದಕ್ಕೆ ಅವರು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ವರಿಷ್ಠರ ಬಳಿಗೆ ತೆರಳಿ ಯತ್ನಾಳ್ ವಿಚಾರದಲ್ಲಿ ಶಿಸ್ತು ಕ್ರಮವನ್ನ ಜರುಗಿಸಲೇಬೇಕು. ಸೋಮಶೇಖರ್ ಮತ್ತೆ ಹೆಬ್ಬಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಶಿಸ್ತು ಕ್ರಮ ತೆಗೆದುಕೊಳ್ಳೋದಕ್ಕೆ ಪಕ್ಷ ಶಿಫಾರಸನ್ನ ಮಾಡಿದೆ. ಅದೇ ಮಾದರಿ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತಾಡಿರುವಂತಹ ಯತ್ನಾಳ್ ಅವರ ತಂಡಕ್ಕೂ ಕೂಡ ಒಂದು ಶಿಸ್ತು ಕ್ರಮದ ಸೂಚನೆಯನ್ನ ಕೊಡ್ಲೇಬೇಕು. ಹಾಗಿದ್ರೆ ಮಾತ್ರ ಪಕ್ಷದ ಶಿಸ್ತಿಗೆ ಬೆಲೆ ಬರ್ತದೆ. ಆ ನಿಟ್ಟಿನಲ್ಲಿ ನಾಯಕರು ಕ್ರಮ ಕೈಗೊಳ್ಳಬೇಕು ಅನ್ನುವಂತ ಒತ್ತಡವನ್ನು ಹೇರುವುದಕ್ಕೋಸ್ಕರ ಅವರು ಚಿಂತನೆಯನ್ನ ಮಾಡಿದ್ದಾರೆ. ಅದನ್ನ ನೇರವಾಗಿ ಹೇಳಿಕೊಳ್ಳೋದಕ್ಕೆ ಸಾಧ್ಯವಾಗದಿರುವ ಹಿನ್ನೆಲೆಯಲ್ಲಿ ಈಗ ಈ ಸಮಾವೇಶವನ್ನ ರಚಿಸುವಂತ ಹೆಸರಿನಲ್ಲಿ ಸಭೆ ಸೇರಿ ಹೈಕಮಾಂಡ್ ನ ಭೇಟಿ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಸಂತೋಷ್, ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ.